ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಇಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಆನ್ಲೈನ್ ಸಪೋರ್ಟ್ನಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ಒನ್ ಲೈಫ್ ವೆಬ್ಸೈಟ್ ಬಗ್ಗೆ. ಸೊ ಅದೇ ಥರ ಇವತ್ತು ಹೊಸದಾಗಿ ಯಾವ ಥರ ಒಂದು ಗಿಫ್ಟ್ ಕೋಡ್ನ ಜನ್ರೇಟ್ ಮಾಡ್ಕೋಬೇಕು, ಗಿಫ್ಟ್ ಕೋಡ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇಲ್ಲಿ ನೀವು ತಿಳ್ಕೊಬೋದು. ನೀವು ಫಸ್ಟ್ ಲಾಗಿನ್ ಮಾಡಿ, ನಿಮ್ಮ ಒಂದು ಐಡಿಯಿಂದ ಲಾಗಿನ್ ಮಾಡಿದ ತಕ್ಷಣ ಇನ್ನೂ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಈ ಒಂದು ಕ್ಯಾಪ್ಚಾ ಕೋಡು ಇದನ್ನು ಕೂಡ ನೀವು ಇಲ್ಲಿ ಹಾಕಲೇಬೇಕು. ಕ್ಯಾಪ್ಚಾ ಕೋಡ್ ಯಾವಾಗಲೂ ಸ್ಮಾಲ್ ಲೆಟರ್ಸಲ್ಲಿರುತ್ತೆ. ನೀವು ಲಾಗಿನ್ ಮಾಡಿದಾಗ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್, ಈ ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಪ್ರತಿಯೊಂದು ಮಾಹಿತಿ ಎಲ್ಲ ಸಿಗುತ್ತೆ. ನೋಡಿದ್ದು ಟ್ರೇಡರ್ ಪ್ಯಾಕು. ಲಾಸ್ಟ್ ಟೈಮ್ ನೀವು ನೋಡಿರ್ತಕ್ಕಂಥ ನನ್ನ ವಿಡಿಯೋದಲ್ಲಿ ಡ್ಯಾಶ್ಬೋರ್ಡ್ ತುಂಬಾ ಚೇಂಜ್ ಆಗಿದೆ. ವೆಬ್ಸೈಟ್ ತುಂಬ ಅಪ್ಡೇಟ್ ಮಾಡಿದ್ದಾರೆ. ಇದು ನಮ್ಮ ಒಂದು ಮೇನ್ ಹೋಮ್ ಪೇಜ್ ಇದೆ ಸ್ನೇಹಿತರೆ. ಇದು ಒನ್ ಕಾಯಿನ್ ಅಕೌಂಟಲ್ಲಿ ಇವತ್ತು 559 ಒನ್ ಕಾಯಿನ್ ಕರೆನ್ಸಿ, ಡಿಜಿಟಲ್ ಕರೆನ್ಸಿಗಳಿದೆ ನನ್ನ ಹತ್ರ. ಈ ಟೋಕನ್ಸು ಮೈನಿಂಗ್ ಹೋಗ್ಬಿಟ್ಟು ಮೈನಿಂಗಿಂದ ಕ್ರಿಪ್ಟೋ ಕರೆನ್ಸಿಯಾಗಿ ಕ್ರಿಯೇಟ್ ಆಗಿ ಬಂದಿರತಕ್ಕಂಥ ಕಾಯಿನ್ಸ್. ಇದು 559. ಇದು ಕ್ಯಾಶ್ ಅಕೌಂಟಲ್ಲಿ 140 ಯೂರೋಸ್ ಇದೆ ನನ್ನ ಹತ್ರ. ಇವತ್ತಿನ ದಿವಸ ಈ 140 ಯೂರೋಯಿಂದ ಒಂದು ಸ್ಟಾರ್ಟರ್ ಪ್ಯಾಕ್ ಪರ್ಚೇಸ್ ಮಾಡಬೇಕು. ಯಾವ ಥರ ಗಿಫ್ಟ್ ಕೋಡನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒನ್ ಕಾಯಿನ್ ಅಕೌಂಟಿಂದನೇ ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಈ ಶಾಪಲ್ಲಿ ಕ್ಲಿಕ್ ಮಾಡಬೇಕು. ಅಂದರೆ ಇದನ್ನು ಸ್ಕ್ರಾಲ್ ಮೇಲ್ ಮಾಡಿಕೊಂಡ್ರೆ ಇಲ್ಲೆಲ್ಲ ನಿಮ್ಮದು ಡೀಟೇಲ್ಸ್ ಇರುತ್ತೆ. ಮೈ ಪ್ರೊಫೈಲ್, ಮೈ ನೆಟ್ವರ್ಕ್, ಮೈ ಅಕೌಂಟ್, ಬೋನಸಸ್, ಶಾಪ್, ಕ್ರಿಪ್ಟೋ ಕರೆನ್ಸಿ, ರೆಕಗ್ನಿಷನ್ ಎಲ್ಲ ಇರುತ್ತೆ. ಗಿಫ್ಟ್ ಕೋಡನ್ನು ಜನರೇಟ್ ಮಾಡಬೇಕು ಅಂದರೆ ನೀವು ಶಾಪ್ ಕ್ಲಿಕ್ ಮಾಡಿ. ಶಾಪ್ ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಎಲ್ಲ ಬರುತ್ತೆ ನೋಡಿ. ಇದು ಪ್ರಾಡಕ್ಟ್ಸ್, ಮೈ ಗಿಫ್ಟ್ ಕೋಡ್ಸ್, ಪರ್ಚೇಸ್ ಹಿಸ್ಟ್ರಿ. ಆಲ್ರೆಡಿ ನಾವು ಪರ್ಚೇಸ್ ಮಾಡಿದರೆ ಪರ್ಚೇಸ್ ಹಿಸ್ಟ್ರಿಯಲ್ಲಿ ಇರುತ್ತೆ. ಅಪ್ಗ್ರೇಡ್ ಪ್ಯಾಕೇಜಸ್, ಇವಾಗ ಇದ್ದಂಥ ಒಂದು ಪ್ಯಾಕೇಜಿಂದ ಹೆಚ್ಚಿನ ಒಂದು ಪ್ಯಾಕೇಜಿಗೆ ನಾವು ಅಪ್ಗ್ರೇಡ್ ಆಗಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಆ ಪ್ಯಾಕೇಜನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರಾಡಕ್ಟ್ಸ್, ಒನ್ ಅಕಾಡೆಮಿ ಎಜುಕೇಷನಲ್ ಪ್ಯಾಕೇಜ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ಎಲ್ಲ ಪ್ಯಾಕೇಜಿನ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ನೀವು ಯಾವ ಪ್ಯಾಕೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಪ್ಯಾಕೇಜಿನ ಒಂದು ಯೂರೋಸ್ ಇಲ್ಲಿ ಲಿಸ್ಟ್ ವೈಸ್ ತೋರಿಸ್ತಾ ಇದೆ ನೋಡಿ. ಇದು ಒನ್ ಅಕಾಡೆಮಿ ಎಜುಕೇಷನಲ್ ಪ್ಯಾಕೇಜ್ ವಿತ್ ಆಕ್ಟಿವೇಶನ್ ಕೋಡ್. ವಿತ್ ಆಕ್ಟಿವೇಶನ್ ಕೋಡ್ ಅಂದರೆ ಹೊಸದಾಗಿ ನಾವು ಲಾಗಿನ್ ಮಾಡ್ತಿರುವಾಗ ಆಕ್ಟಿವೇಶನ್ ಕೋಡ್ ಅಂದರೆ 30 ಯೂರೋಸ್ ಆಕ್ಟಿವೇಶನ್ ಫೀಸ್ ಅಂತ ಇರುತ್ತೆ. ಇದೇ ಥರ ನೀವು ಆಲ್ರೆಡಿ ಎಕ್ಸಿಸ್ಟ್ ಮೆಂಬರ್ ಇದ್ದೀರಾ, ನಿಮ್ಮ ಒಂದು ಪ್ಯಾಕೇಜಿಂದ ಮೇಲಿನ ಒಂದು ಪ್ಯಾಕೇಜಿಗೆ ಅಪ್ಗ್ರೇಡ್ ಆಗಬೇಕಾದಾಗ ಈ ಒಂದು ಆಕ್ಟಿವೇಶನ್ ಫೀಸ್ ಇರಲ್ಲ. ಸೊ ಇದು ಕೆಳಗಡೆ ಇಲ್ಲಿ ವಿತೌಟ್ ಆಕ್ಟಿವೇಶನ್ ಫೀಸ್ ಇಲ್ಲಿದೆ ನೋಡಿ. ಒನ್ ಅಕಾಡೆಮಿ ಎಜುಕೇಷನ್ ಪ್ಯಾಕೇಜ್ ವಿತೌಟ್ ಆಕ್ಟಿವೇಶನ್ ಫೀಸ್ ಅಂತಿದೆ. ಅಂದರೆ ಅಪ್ಗ್ರೇಡ್ ಮಾಡುವಾಗ ಈ ಒಂದು ಲಿಸ್ಟಿಂದ ನಾವು ಬೈ ಮಾಡಬೇಕು. ಅಥವಾ ನೀವು ಹೊಸದಾಗಿ ಮಾಡ್ತಾ ಇದ್ದೀರಾ, ಇವಾಗ ನ್ಯೂ ಲಾಗಿನ್ಸ್ ಇದೆ, ಗಿಫ್ಟ್ ಕೋಡ್ ಪರ್ಚೇಸ್ ಮಾಡಬೇಕು ಅಂದರೆ ವಿತ್ ಆಕ್ಟಿವೇಶನ್ ಫೀಸಿಂದಾನೇ ಪರ್ಚೇಸ್ ಮಾಡಬೇಕು. ಇವತ್ತು ನಾವು ಇಲ್ಲಿ ಸ್ಟಾರ್ಟರ್ ಪ್ಯಾಕೇಜನ್ನು ಮಾಡ್ತಾ ಇದ್ದೀವಿ. ಯಾವ ಥರ ಅಂತಂದ್ರೆ ತಿಳ್ಕೊಂಡು ನೋಡಿ. ಸ್ಟಾರ್ಟರ್ ವಿತ್ ಆಕ್ಟಿವೇಶನ್ ಫೀಸ್, ರೈಟ್. ಇದು ಒಂದು ಬೇಕಾಗಿದೆ. ಇವಾಗ ಒಂದಂತ ಟೈಪ್ ಮಾಡಿ ಇದರದ್ದು ಇರೋ 140 ಯೂರೋ ನಾವು ಕೊಟ್ಟಾಗ ಒಂದು ಸ್ಟಾರ್ಟರ್ ಪ್ಯಾಕಿನ ಒಂದು ಗಿಫ್ಟ್ ಕೋಡ್ ಜನ್ರೇಟ್ ಆಗುತ್ತೆ. ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಕೊಡಿ. ಇವಾಗೇನಾಯಿತು, ಇಲ್ಲಿ ಆ್ಯಡೆಡ್ ಟು ಕಾರ್ಟ್ ಅಂತ ಬಂತು, ರೈಟ್. ಇದು ನಿಮ್ಮ ಒಂದು ಕಾರ್ಟಿಗೆ ಕ್ಲಿಕ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ ಐಟಮ್ 1 ಅಂದರೆ ಒಂದು ಗಿಫ್ಟ್ ಕೋಡು ಪರ್ಚೇಸ್ ಮಾಡಿದ್ದೀವಿ. ಟೋಟಲ್ ಪ್ರೈಸ್ 140 ಯೂರೋಸ್ ಕೊಡ್ತೀವಿ. ಅದನ್ನು ಇಲ್ಲಿ ಚೆಕ್ಔಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿದೆ ಸ್ಟಾರ್ಟರ್ ಪ್ಯಾಕ್ ವಿತ್ ಆಕ್ಟಿವೇಶನ್ ಫೀ ಅಂತಿದೆ. 140 ಯೂರೋ, ರೈಟ್. ಟೋಟಲ್ ಪ್ರೈಸ್ 140 ಯೂರೋ ಇದೆ. ನೀವು ಅದನ್ನು ಯಾವ ಥರ ಪೇಮೆಂಟ್ ಮಾಡಬೇಕು, ಇದನ್ನು ಸೆಟ್ ಪೇಮೆಂಟ್ ಮೆಥಡ್ ಅಂತ ಇದೆ. ಒನ್ ಪೇ ಅಂತಂದರೆ ಇದು ಚೈನಾದ ಯೂನಿಯನ್ ಪೇ ಕಾರ್ಡ್. ಆ ಕಾರ್ಡ್ ಮುಖಾಂತರ ಒನ್ ಪೇ ಕಾರ್ಡ್ ಬರೋದಿದೆ. ಆ ಒನ್ ಪೇ ಕಾರ್ಡಿಂದ ಬೈ ಮಾಡ್ಬೋದು. ಬ್ಯಾಂಕ್ ವಾರ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಾಗ ಇನ್ವಾಯ್ಸ್ ಜನ್ರೇಟ್ ಆಗುತ್ತೆ. ಇನ್ವಾಯ್ಸ್ ಬ್ಯಾಂಕ್ ಥ್ರೂ ಅಂದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಲಿಂದನೇ ಡೈರೆಕ್ಟಾಗಿ ನಾವು ಇಲ್ಲಿ ಗಿಫ್ಟ್ ಕೋಡನ್ನು ಪರ್ಚೇಸ್ ಕೂಡ ಮಾಡ್ಬೋದು.
ಬ್ಯಾಂಕ್ ವೈರ್ನ ಕ್ಲಿಕ್ ಮಾಡಿದಾಗ ಇನ್ವಾಯ್ಸ್ ಬರುತ್ತೆ. ಆ ಇನ್ವಾಯ್ಸ್ ಕಾಪಿನ ನೀವೇನು ಮಾಡಬೇಕು, ಬ್ಯಾಂಕಿಂದ ನಿಮ್ಮ ಅಕೌಂಟಿಂದ ಬ್ಯಾಂಕಿಗೆ ನೀವು ಕಂಪ್ನಿಯ ಅಕೌಂಟಿಗೆ ನೆಫ್ಟ್ ಮಾಡಿದಾಗ ನಿಮ್ಮ ಒಂದು ನೆಫ್ಟ್ದು ಡೀಟೇಲ್ಸು ಮತ್ತು ಆ ಗಿಫ್ಟ್ ಕೋಡು ಎಲ್ಲವನ್ನು ನೀವು ಇಲ್ಲಿ ಆ ಇನ್ವೆಸ್ಟ್ರು ಕಂಪ್ನಿಯ ಒಂದು ಮೇಲ್ ಐ ಡಿಗೆ ನೀವು ಟ್ರಾನ್ಸ್ಫರ್ ಮಾಡಿದಾಗ ವಿದಿನ್ 24 ಅವರ್ಸಲ್ಲಿ ನಿಮ್ಮ ಗಿಫ್ಟ್ ಕೋಡ್ ಆ್ಯಕ್ಟಿವ್ ಆಗಿರುತ್ತೆ, ನಿಮ್ಮ ಮೇಲಿಗೆ ರಿಪ್ಲೈ ಬಂದಿರುತ್ತೆ. ಆವಾಗ ಆ ಗಿಫ್ಟ್ ಕೋಡನ್ನು ನೀವು ನಿಮ್ಮ ಒಂದು ಆ್ಯಕ್ಟಿವೇಷನಲ್ಲಿ ಹಾಕಿದಾಗ ನಿಮ್ಮ ಒಂದು ಕೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಸಪೋಸ್ ನೀವು ಪರ್ಫೆಕ್ಟ್ ಮನಿ ಚೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಪರ್ಫೆಕ್ಟ್ ಮನಿ ಅಕೌಂಟ್ ವ್ಯಾಲೆಟ್, ಇದು ಡಿಜಿಟಲ್ ವ್ಯಾಲೆಟು ಆಲ್ ಓವರ್ ದ ವರ್ಲ್ಡ್ ಇದು ರನ್ನಿಂಗ್ ಇದೆ. ಈ ಒಂದು ಪರ್ಫೆಕ್ಟ್ ಮನಿ ಅಕೌಂಟ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಈರೋಸ್ ಇರುತ್ತೆ, ಡಾಲರ್ಸ್ ಇರುತ್ತೆ. ಡಾಲರ್ಸಿಂದ ಈರೋಸ್ ಕನ್ವರ್ಟ್ ಮಾಡಿ ಈರೋಸಿಂದ ನೀವು ಡೈರೆಕ್ಟ್ ಇಲ್ಲಿ ಗಿಫ್ಟ್ ಕೋಡ್ ಕೂಡ ಪರ್ಚೇಸ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಇದು ಕ್ಯಾಶ್ ಅಕೌಂಟು. ಕ್ಯಾಶ್ ಅಕೌಂಟ್ ಅಂದರೆ ಇವಾಗ ನಾನು ಹೇಳಿದೆಲ್ಲ 140 ಯೂರೋ ನನ್ನ ಅಕೌಂಟಲ್ಲಿ ಆಲ್ರೆಡಿ ಇದೆ. ಆ ಅಕೌಂಟಿಂದನೇ ನಾನು ಪರ್ಚೇಸ್ ಮಾಡಬೇಕು ಅಂತಂದರೆ ಕ್ಯಾಶ್ ಅಕೌಂಟಿಂದ ಮಾಡ್ಬೋದು. ನೆಕ್ಸ್ಟ್ ಬಿಟ್ಕಾಯಿನ್. ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದಂಗೆ ಬಿಟ್ಕಾಯಿನ್ ಆಲ್ರೆಡಿ ಮಾರ್ಕೆಟಲ್ಲಿದೆ. ಬಿಟ್ಕಾಯಿನಿಂದ ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಬಿಟ್ಕಾಯಿನ್ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಕೇಳುತ್ತೆ ಅದು ಬಿಟ್ಕಾಯಿನ್ ವ್ಯಾಲೆಟ್. ನಿಮ್ಮ ಒಂದು ಬಿಟ್ಕಾಯಿನ್ ವ್ಯಾಲೆಟ್ ಅಂದರೆ ಯುನೋ ಕಾಯಿನ್ ವ್ಯಾಲೆಟ್ ಇರ್ಬೋದು, ಅಥವಾ ಝಪ್ಪೆ ವ್ಯಾಲೆಟ್ ಇರ್ಬೋದು, ಅಥವಾ ಬ್ಲಾಕ್ ಚೈನ್ ವ್ಯಾಲೆಟ್ಸ್ ಇರ್ಬೋದು. ಈ ಥರ ಹಲವಾರು ವ್ಯಾಲೆಟ್ಸ್ಗಳಿದ್ದಾವೆ ಬಿಟ್ಕಾಯಿನ್. ಆ ಥರ ವ್ಯಾಲೆಟ್ಗಳಿಂದ ಕೂಡ ಡೈರೆಕ್ಟ್ ಬಿಟ್ಕಾಯಿನ್ ಕೊಟ್ಟು ಪರ್ಚೇಸ್ ಮಾಡ್ಬೋದು. ಇದು ಚೈನಾ ಯೂನಿಯನ್ ಪೇ ನಮಗೆಲ್ಲ ಚೈನಾ ಕಂಟ್ರಿಯವ್ರಿಗೆ ಮಾತ್ರ ಇದೆ. ಇವತ್ತು ನಾವು ಇಲ್ಲಿ ಕ್ಯಾಶ್ ಅಕೌಂಟಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನಿಮ್ಗೆ ತೋರಿಸುತ್ತೆ ಅದು ಕರೆಂಟ್ ಬ್ಯಾಲೆನ್ಸ್ 140 ಯೂರೋ ಇದೆ. ರೈಟ್, ನಾವು ಅವ್ರಿಗೆ ಕೊಡಬೇಕಾಗಿರೋ ಪ್ರೈಸ್ 140. ರೈಟ್, ಕೆಳಗಡೆ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪೇಮೆಂಟ್ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆಗಬೇಕು ಅಂದರೂ ಕೂಡ ಇಲ್ಲಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಹಾಕಲೇಬೇಕು. ಟ್ರಾನ್ಸಾಕ್ಷನ್ ಪಾಸ್ವರ್ಡು ಆಲ್ರೆಡಿ ನಾವು ಇಲ್ಲಿ ಮೊದಲು ಏನು ಸೆಟ್ ಮಾಡಿರ್ತೀವೋ ಅದನ್ನೇ ಹಾಕ್ಬಿಟ್ಟು ರೈಟ್, ನೋಡಿ ಯು ಹ್ಯಾವ್ ಪೇಡ್ ಸಕ್ಸಸ್ಫುಲಿ. ಯು ಕ್ಯಾನ್ ಸಿ ಆಲ್ ಆಫ್ ಯುವರ್ ಗಿಫ್ಟ್ ಕೋಡ್ಸ್ ಅಟ್ ಪರ್ಚೇಸ್ ಹಿಸ್ಟ್ರಿ ಪೇಜ್. ಪರ್ಚೇಸ್ ಹಿಸ್ಟ್ರಿ ಪೇಜಲ್ಲಿರುತ್ತೆ. ನಾನು ಇವತ್ತು ಬೈ ಮಾಡಿದ್ದು ಸಕ್ಸಸ್ಫುಲ್ ಆಗಿದೆ. ನೋಡಿ ಪರ್ಚೇಸ್ ಹಿಸ್ಟ್ರಿ ಇದೆಯಲ್ಲ, ಇಲ್ಲಿ ಬಂದಿರುತ್ತೆ ಅದು. ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ರೈಟ್, ನೋಡಿ ನಮ್ಮ ಅಕೌಂಟಿಂದ ಎಷ್ಟು ಗಿಫ್ಟ್ ಕೋಡನ್ನು ನಾನು ಜನ್ರೇಟ್ ಮಾಡಿದ್ದೀನಿ, ಯಾವ ಅಕೌಂಟಿಗೆ ನಾನು ಪೇಡ್ ಮಾಡಿದ್ದೀನಿ ಅಂತೆಲ್ಲ ಡೇಟ್ ವೈಸ್ ಎಲ್ಲ ಈ ಥರ ಡೀಟೇಲ್ಸ್ ಇರುತ್ತೆ. ಇವತ್ತು ನಾವು ಮಾಡಿರ್ತಕ್ಕಂಥ ಗಿಫ್ಟ್ ಕೋಡು ಸ್ಟಾರ್ಟರ್ ಪ್ಯಾಕೇಜ್ ವಿತ್ ಆ್ಯಕ್ಟಿವೇಷನ್ ಫೀ. ಇವತ್ತು ನೋಡಿ 6ನೇ ತಾರೀಕು 1ನೇ ತಿಂಗಳ 2017 ಕ್ಯಾಶ್ ಅಕೌಂಟಿಂದ ಬೈ ಮಾಡಿದ್ದೀನಿ. ಇದು ನಾಟ್ ಯೂಸ್ಡ್ ಅಂದರೆ ಇನ್ನು ಈ ಗಿಫ್ಟ್ ಕೋಡು ಯಾವುದೇ ಥರ ಅಕೌಂಟಿಗೆ ಆ್ಯಡ್ ಆಗಿಲ್ಲ ಅಂತ ಅರ್ಥ. ಇದು ಪೇಡ್ ಹಿಸ್ಟ್ರಿ ಅಂತಂದರೆ ನಾವು ಆ ಸ್ಟೇಟಸ್ ಅಂದರೆ ಆಲ್ರೆಡಿ ಪೇಡ್ ಮಾಡಿ ಈ ಒಂದು ಗಿಫ್ಟ್ ಕೋಡ್ ಜನ್ರೇಟ್ ಮಾಡಿದ್ದೀನಿ. ಇದು ಗಿಫ್ಟ್ ಕೋಡು. ಈ ಗಿಫ್ಟ್ ಕೋಡನ್ನೇ ನೀವು ಇಲ್ಲಿ ಕಾಪಿ ಮಾಡಿಬಿಟ್ಟು ಯಾವ ಒಂದು ಅಕೌಂಟು ನೀವು ಅಪ್ಗ್ರೇಡ್ ಮಾಡಬೇಕಾಗಿದೆ ಅಂದರೆ ಆ್ಯಕ್ಟಿವೇಷನ್ ಮಾಡಬೇಕಾಗಿದೆ ಆ ಒಂದು ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ಅದಕ್ಕೆ ಈ ಒಂದು ಅಕೌಂಟನ್ನು ಇವಾಗ ಲಾಗೌಟ್ ಮಾಡೋಣ. ನಮಗೆ ಹೊಸದಾಗಿ ಇವತ್ತು ಯಾವ ಅಕೌಂಟ್ ಇವತ್ತು ಲಾಗಿನ್ ಆಗಬೇಕಾಗಿದೆ, ಆ್ಯಕ್ಟಿವೇಷನ್ ಆಗಬೇಕಾಗಿದೆ, ಅದನ್ನು ಅಲ್ಲಿ ಪೇಸ್ಟ್ ಮಾಡಿದಾಗ ಆ ಅಕೌಂಟು ಆ್ಯಕ್ಟಿವೇಷನ್ ಆಗುತ್ತೆ. ಕ್ಯಾಪ್ಚಾ ಕೋಡ್ ಹಾಕಿ 5QVGI. ರೈಟ್, ಇವರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ, ವೆಬ್ ಪೇಜು. ರೈಟ್, ಇವಾಗ ನೋಡಿ ಇವರು ಇಲ್ಲಿ ಟೋಕನ್ಸು 00 ತೋರಿಸ್ತಾ ಇದೆ. ಇವಾಗ ನಾನು ಆ್ಯಕ್ಟಿವ್ ಮಾಡಿದ್ಮೇಲೆ ಇದು ಇಲ್ಲಿ ವರ್ಷ ಟೋಕನ್ಸ್ ಬರುತ್ತೆ. ಯಾವ ಥರ ಬರುತ್ತೆ ಅಂತ ಇಲ್ಲಿ ನೋಡಿ. ಇದಕ್ಕೂ ಆ್ಯಕ್ಟಿವೇಷನ್ ಮಾಡಬೇಕು ಅಂತಂದು ಕೂಡ ಇಲ್ಲಿ ಶಾಪಲ್ಲಿ ಕ್ಲಿಕ್ ಮಾಡಬೇಕು. ಶಾಪಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಥರ ರಿದೀಮ್ ಗಿಫ್ಟ್ ಕೋಡ್ ಅಂತಿದೆ. ಈ ರಿದೀಮ್ ಗಿಫ್ಟ್ ಕೋಡು ಆ ಕಾಪಿ ಮಾಡಿರ್ತಕ್ಕಂಥ ಕೋಡನ್ನು ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ನೀವಿಲ್ಲಿ
ಈ ಒಂದು ಕ್ಯಾಪ್ಚಾ ಕೋಡನ್ನು ಹಾಕಿ 70 3 2 y ರೈಟ್. ಇಲ್ಲಿ ನೀವು ರಿದೀಮ್ ಅಂತ ಕೊಟ್ಟಾಗ ನಿಮ್ಮ ಒಂದು ಕೋಡ್ ಆಕ್ಟಿವೇಟ್ ಆಗತ್ತೆ. ರೈಟ್. ನೀವು ರಿದೀಮ್ ಅಂತ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ. ಇವಾಗ ಹೊಸ ಆಫರ್ ಇರೋದು ಸ್ಪಿನ್ ಇದೆ, ನಿಮಗೆ ಸ್ಪಿನ್ ಸಿಗತ್ತೆ. ಇಲ್ಲಿ ಸ್ಪಿನ್ ಎಷ್ಟು ಪರ್ಸೆಂಟೇಜ್ ಬಂದಿಲ್ಲತ್ತೋ ಅಷ್ಟು ಎಕ್ಸ್ಟ್ರಾ ನಿಮಗೆ ಅಷ್ಟು ಪರ್ಸೆಂಟ್ ಎಕ್ಸ್ಟ್ರಾ ನಿಮ್ಗೆ ಟೋಕನ್ ಸಿಗುತ್ತೆ. ಬೇರೆ ಸಬ್ಜೆಕ್ಟ್ ಲಿಸ್ಟ್ ಆಗಿದೆ. ರೈಟ್. ಇಲ್ಲಿ ಕೇಳ್ತಾ ಇದೆ ಆಲ್ರೆಡಿ ನಿಮಗೆ. ಸೌಮ್ಯ SK.1991 ಈ ಐಡಿಗೆ ಆಕ್ಟಿವೇಶನ್ ಸ್ಟಾರ್ಟರ್ ಪ್ಯಾಕೇಜು ನೀವು ಓಕೆ ಅಂತ ಕೇಳ್ತದೆ. ಓಕೆ ಅಂತ ನೀವು ಕೊಟ್ಟಾಗ ಇದು ಕೋಡ್ ಆಕ್ಟಿವೇಟ್ ಆಗುತ್ತೆ. ಇವತ್ತಿನ ಒಂದು ಹೊಸ ಪ್ಯಾಕೇಜಿಗೆ ಎಕ್ಸ್ಟ್ರಾ ಟೋಕನ್ಸು ಸಿಗುತ್ತೆ ನಿಮಗೆ. ಯಾಕಂತಂದ್ರೆ ಇವಾಗ ಆಫರ್ ಒಂದು ಸ್ಪಿನ್ ಒಂದು ಆಫರ್ ಇದೆ. ಆ ಸ್ಪಿನ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತೆ ಡಬಲ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ, ಯಾಕಂದರೆ ಒಂದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಲೋಡ್ ಆಗ್ತಾ ಇದೆ. ಲೋಡಿಂಗ್ ಆಗುವಾಗ ಮತ್ತೆ ರಿದೀಮ್ ಅಂತ ನೀವು ಕ್ಲಿಕ್ ಕೊಟ್ಟರೆ ಡಬಲ್ ಕ್ಲಿಕ್ ಆಗಬಾರ್ದು. ಎಸ್ ರೈಟ್. ಡೆಫಿನೆಟ್ ನಿಮಗೆ 50% ಸಿಗೋದುಂಟು. ಯಾಕಂದರೆ 15 ಸ್ಟಾರ್ಟ್ ಆಗಿದೆ ಅಂದರೆ 15 ಸಿಗ್ಬೋದು ಅಂತ ನಿನ್ನೆವರೆಗೂ ಮಾಡಿದ್ದೀವಿ ಆಲ್ರೆಡಿ. ಅದು ಕೂಡ ಈಗ ಇತ್ತು. ಒಂದು ಲಕ್ಕಿ ಸ್ಪಿನ್ ಅಂತ ಕೊಟ್ಟಾಗ ಎಕ್ಸ್ಟ್ರಾ ಪರ್ಸೆಂಟ್ ಸಿಗ್ತಾ ಇದೆ ನಿಮಗೆ ಇಲ್ಲಿ. ಎಕ್ಸ್ಟ್ರಾ ವಾವ್ ಗುಡ್. ಡಬಲ್ ಧಮಾಕ ಆಯ್ತು ನೋಡಿ ಇವತ್ತು ನಿಮ್ಮದು. ಒಂದು ಎಕ್ಸ್ಟ್ರಾ ಸ್ಪ್ಲಿಟ್ ಸಿಕ್ತು ಈ ಒಂದು ಐಡಿಗೆ. ಇಲ್ಲಿ ಒಂದು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕ್ಲಿಕ್ ಕೊಟ್ಟಾಗ ನೋಡಿ ನಿಮ್ಮದು ಟೋಕನ್ಸ್ ಆ್ಯಕ್ಚುಲಿ ಎಷ್ಟಿತ್ತು. ಇದು ಸ್ಟಾರ್ಟರ್ ಪ್ಯಾಕೇಜಲ್ಲಿ ಇದು ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿ. ನೆಕ್ಸ್ಟು ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಯಿತು. ನೋಡಿ ಸ್ನೇಹಿತರೆ, ಇಲ್ಲಿ ಏನಿದೆ ಅಂದರೆ ಸ್ಟಾರ್ಟರ್ ಪ್ಯಾಕೇಜಲ್ಲಿ ಫಸ್ಟ್ 1000 ಟೋಕನ್ಸ್ ಬರುತ್ತೆ ಆ್ಯಕ್ಚುಲಿ ಯಾವಾಗಲೂ. ಇವತ್ತು ಈ ಸ್ಪಿನ್ ಆಫರ್ ಇರೋದ್ರಿಂದ ಈ ಸ್ಪಿನ್ ಮಾಡಿದ ತಕ್ಷಣವೇ ನಿಮ್ಮದು ಸ್ಪಿನ್ ರನ್ ಆದಮೇಲೆ ಎಷ್ಟಕ್ಕೆ ಬಂದಿತ್ತು 1:1 ಅಂತ ಬಂತು. ಅಂದರೆ 1x1 ಅಂದರೆ 1 ಎಕ್ಸ್ಟ್ರಾ ಟೋಕನ್ಸ್ ಅಂದರೆ 1000 × 1 ಅಂತಂದರೆ 2000 ಟೋಕನ್ಸ್ ಬಂತು. ಇದು ಲಕ್ಕಿ, ತುಂಬ ಲಕ್ಕಿನೇ. 2000 ಅಂತಂದರೆ ನೀವು ಸ್ಪ್ಲಿಟ್ ಆದಾಗ ಆಫ್ಟರ್ ಸ್ಪ್ಲಿಟ್ ಯಾವಾಗ ಸ್ಪ್ಲಿಟ್ ಆಗುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ, ಇದು ಸ್ಪ್ಲಿಟ್ ಪ್ಯಾರಾಮೀಟರ್ 94% ಇದೆ. 94% ಇದ್ದಿದ್ದು 100% ಆದಮೇಲೆ ನಿಮ್ಮ ಒಂದು ಈ ಟೋಕನ್ಸು 2000ರಿಂದ ಏನಾಗುತ್ತೆ, 2000 ಇದ್ದಿದ್ದು 4000 ಆಗುತ್ತೆ. 4000 ಆಗಿಬಿಟ್ಟು ಮೈನಿಂಗ್ ಹೋಗುತ್ತೆ. ಮೈನಿಂಗ್ ಹೋದ್ಮೇಲೆ ಆಫ್ಟರ್ 45 ಡೇಸ್ ಇಲ್ಲಿ ಕಾಯಿನ್ ರೂಪ ಅಂದರೆ ಒಂದು ಕಾಯಿನ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಕನ್ವರ್ಟ್ ಆಗಿ ಇಲ್ಲಿ ಬರುತ್ತೆ. ರೈಟ್. ಇದು ಒಂದು 70 ಡಿಫಿಕಲ್ಟಿ ಪ್ಯಾರಾಮೀಟರು 100 ಆದಮೇಲೆ ಈ ಒಂದು ಕಾಯಿನ್ನ ಬೆಲೆ ಇನ್ಕ್ರೀಸ್ ಆಗುತ್ತೆ, ಡಿಫಿಕಲ್ಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನನ್ನೊಂದು ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಡೀಟೇಲ್ಸ್ ಇದೆ, ಪ್ರಶಾಂತ್ ರೆಮಿಡ್ ಮೊಬೈಲ್ ನಂಬರ್ ಇದೆ ಮತ್ತು ಇಮೇಲ್ ID ಇದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಕಮೆಂಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ಸ್ ಮಾಡ್ಬೋದು ಕೆಳಗಡೆ. ಈ ಒಂದು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಒಂದು ವಿಡಿಯೋ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ. ನಮಸ್ಕಾರ.